ಹೆಸರಿಡದ ಕಂದಮ್ಮ ಸೇರಿ 5 ಮೇಲೆ ಆಸಿಡ್ ದಾಳಿ ನಡೆಸಲಾಗಿದೆ. ಮನೆಯಲ್ಲಿ ನಡೆದ ಕ್ಷುಲ್ಲಕ ಕಾರಣದ ಜಗಳದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಹುಬ್ಬಳ್ಳಿಯ ತಾರಿಹಾಳದ ವಾಜಪೇಯಿ ನಗರದಲ್ಲಿ ಈ ಘಟನೆ ನಡೆದಿದೆ. ಮೊಬೈಲ್ಗಾಗಿ ಮನೆಯಲ್ಲಿ ನಡೆದ ಜಗಳ ಅಂತ ಮಾಹಿತಿ ಲಭ್ಯ ಆಗಿದೆ. ಒಂದೇ ಕುಟುಂಬದ 5 ಮೇಲೂ ಆಸಿಡ್ ಬಿದ್ದಿದ್ದು 1 ವರ್ಷದ ಕಂದಮ್ಮನ ಮೇಲೂ ಕೂಡ ಈ ಕ್ರೂರ ದಾಳಿ ನಡೆದಿದೆ. ಮುಖ ಹಾಗೂ ಬಾಯಲ್ಲಿ ಆಸಿಡ್ ಬಿದ್ದಿದ್ದು ಈ ಮಗು ನರಳಾಡುವಂತಾಗಿದೆ. ಇನ್ನು 33 ವರ್ಷದ ಸುರೇಶ್ ಬೈಲ್ ಪತ್ತಾರ, 24 ವರ್ಷದ ರಾಜೇಶ್ವರಿ ಬೈಲ್ ಪತ್ತಾರ ಸ್ಥಿತಿ ಚಿಂತಾಜನಕವಾಗಿದ್ದು, ಶ್ರುತಿ ಹಾಗೂ ರೇಷ್ಮಾ ಎಂಬುವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಆಸಿಡ್ ದಾಳಿ ನಡೆಸಿದವರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಲಭ್ಯ ಆಗಿಲ್ಲ. ತಾಮ್ರ ಹಿತ್ತಾಳೆ ತೊಳೆಯಲು ಬಳಸ್ತಾ ಇದ್ದಂತಹ ಕೆಮಿಕಲ್ನಿಂದ ಈ ರೀತಿಯಾಗಿ ದಾಳಿ ಮಾಡಲಾಗಿದೆ. ಇದೇ ಕೆಲಸ ಮಾಡ್ತಾ ಇದ್ದಂತಹ ಕುಟುಂಬದ ಸದಸ್ಯರು ಮನೆಯಲ್ಲಿ ಇದ್ದ ಇಂತಹ ಕೆಮಿಕಲ್ನಿಂದ ದಾಳಿ ಮಾಡಿದ್ದಾರೆ. ಸದ್ಯ ಗಾಯಾಳುಗಳನ್ನ ಕೂಡಲೇ ಕಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದ್ದು, ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಇದು ಸರ ಒಂದು 10-11 ಗಂಟೆ ಸುಮಾರು ಸರ್ ಮನೆ ಒಳಗೆ ಅದೇನೋ ಮನೆ ಒಳಗೆ ಜಗಳ ಮಾಡ್ಕೊಂಡು ಇದ್ದಂಥ ಆಸಿಡ್ ಮೈ ಮಗ ಒಕ್ಕೊಂಡು ಗಂಡ ಹೆಂಡತಿ ಮತ್ತು ಮಗು ಒಳ್ಳೆಯವರಿಬ್ಬರು ಸೊಸೆಯರು ಇಬ್ಬರು ಹಿಂಗಾಗಿ ಒಕ್ಕೊಂಡು ಇದು ಮಾಡ್ಯಾರ. ನಾನು ಮ್ಯಾಟ್ರ್ ಏನಾಗೈತೆ ಅನ್ನೋದು ನಮಗೂ ಗೊತ್ತಲ್ಲ. ಬಟ್ ಅಲ್ಲಿ ಮಂದಿ ಹಿಂಗೆ ಆದಿಂದ ಫೋನ್ ಮಾಡಿದ್ರೆ ಆನಂದ ಹಿಂಗಾಗೈತಿ ಬಾಪ ಅವ್ರಿಗೆ ಏನಾಗೈತೆ ನೋಡಿ ಹಿಂಗೆ ಅಂದಾಗ ಮಂದಿ ಫೋನ್ ಹಚ್ಚಿದಾಗ ಹೋಗಿ ಕೆಮ್ಸಿಗೆ ನೆನಪು ಮಾಡ್ಯಾವಣ ಬಂದು ಆಸಿಡ್ ಅಂದ್ರೆ ಅದು ತಾಮ್ರ ಎತ್ತಾಳೆ ತೊಳೆಯುವಂಥದ್ದು ಇದನ್ನ ಅದು ಕೆಮಿಕಲ್ ಅದನ್ನು ತೊಗೊಂಡು ಇವ್ರು ಜಗಳ ಮಾಡೋ ಅದನ್ನು ಯೂಸ್ ಮಾಡ್ಕೊಂಡಾರ. ಅವ್ರು ಸೊಸೆ ಕೆಮಿಕಲ್ ಸ್ವಲ್ಪ ಸ್ಟ್ರಾಂಗ್ ಇರ್ತೈತೆ ಅಣ್ಣ. ಅಂದರೆ ತಾಮ್ರ ಎತ್ತಾಳೆ ಕೆಲಸಕ್ಕೆ ಅಂದ್ರೆ ಅದು ಪಾಲಿಶ್ ಮಾಡೋಕ್ಕಂತ ತೊಳಕಂತ ತೊಗೊಂಬಂದಿರ್ತೀವಿ ಅದನ್ನು ಯೂಸ್ ಮಾಡ್ಕೊಂಡಾರ. ಸ್ವಲ್ಪ ಸಣ್ಣ ಪಾಪಗೂ ಬಿದ್ದೈತೆ ಅಣ್ಣ, ಮುಖಕ್ಕೆ ಸ್ವಲ್ಪ ಕೈಗೆ ಹೊಟ್ಟೆಗೆ ಬಿದ್ದೈತಿ. ಒಳ್ಳೆ ಇವ್ರೇನ ಸುರೇಶ್ ಬೈಲ್ಪತ್ತಾರ ಅಂತದ ಅವ್ರಿಗೆ ಸ್ವಲ್ಪ ಸೀರಿಯಸ್ ಅದಾರಣ್ಣ ಭಾಳ. ಏನು ಗ್ಯಾರಂಟಿ ಅಂತ ಹೇಳಕ್ಕಂತಲ್ಲ ಡಾಕ್ಟ್ರ ನೋಡ್ಬೇಕಣ್ಣ ಏನಂತ. ರಾಜೇಶ್ವರಿ ಅವ್ರಿಬ್ರು ಗಂಡ ಅಂತೆ ಅಣ್ಣ ಅವ್ರದ್ದು ಸೀರಿಯಸ್ ಐತಣ್ಣ. ಪಾಪು ಸ್ವಲ್ಪ ಐತಣ್ಣ ಡಾಕ್ಟರ್ ಹೇಳ್ಯಾರ ಒಂದು ಸ್ವಲ್ಪ ಏನನ್ನೋದು ನಾವು ನಿಮಗೆ ಹೇಳ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ಯಾರಣ್ಣ. ಅಲ್ಲ ಇದು ಘಟನೆ ಮನೆಯ ವಿಚಾರಕ್ಕೆ ನಡೆದಿದ್ದ ಏನಂತೀನೋ ಮ್ಯಾಟ್ರ್ ಗೊತ್ತಿಲ್ಲ ಅಣ್ಣ. ಇನ್ನು ಅವ್ರು ಇದನ್ನ ಆದ್ಮೇಲೆ ಕೇಳ್ಬೇಕು ಅಂದ್ರೆ ಅವ್ರ ಮನೆಯವ್ರಲ್ಲ ಅವ್ರ ಸಂಬಂಧಿಕರು ಆಗ್ಬೇಕು ನಾವು ಅಲ್ಲೇ ದೂರದ. ಇನ್ನು ಮ್ಯಾಟ್ರ್ ಏನೇನು ಅನ್ನೋದು ನಮಗೇನೋ ಗೊತ್ತಿಲ್ಲ ಅಣ್ಣ. ಹಾಕಿದ್ದನು ಇನ್ನೂ ಕನ್ಫರ್ಮೇಷನ್ ಆಗೋಲ್ಲಣ್ಣ ಇವ್ರ ಅಂತೇಳಿ. ಅವರು 5 ಮಂದಿ ಅದಾರ. 5 ಮಂದಿ ಒಳಗೆ ಯಾರು ಜಗಳ ಮಾಡ್ಯಾರು ಏನಾಗೈತೆ ಅನ್ನೋದು ಲೆಕ್ಕ ಹರಿವಲ್ಲ. ಈಗ ಅದನ್ನು ಇನ್ನು ಅವರು ಹುಷಾರಾಗಿ ಗೊತ್ತಾದಿಂದ ಮ್ಯಾಟ್ರ್ ಏನು ಅನ್ನೋದು ಗೊತ್ತಾಗೋದು. ಓಣಿ ಮಂದಿ ಫೋನ್ ಹಚ್ಚಿ ಹಿಂಗಾಗೈತೆ ಅಂದಾಗ ಅವಾಗಟ್ಟ ನಮ್ಗೆ ಗೊತ್ತು. ನೀವು ಊರವ್ರು ಅದೇ ಊರದವ್ರಣ್ಣ, ರಿಲೇಷನ್ ಆಗ್ಬೇಕು ಅವ್ರ ದೂರ ಒಳಗೆ. ಅವ್ರ ಹಳೆ ಆಗ್ಬೇಕು ಸುರೇಶ್ ಅಂತೇಳಿ. ಹಾಂ ಸುರೇಶ್ ಹಾಂ ಸುರೇಶ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.